ಈ ದೇಶದ ಮುಂದಿನ ರಾಜಕಾರಣ ಇದೆಯಲ್ಲ, ಇದು ಯುವಕರ ಕೈಯಲ್ಲಿದೆ. ಯುವಕರ ಕೈಯಲ್ಲಿ ಸುಭದ್ರವಾಗುತ್ತೆ. ಅಂದರೆ ಜೆನ್ಝಿಗಳು ಏನಿದ್ದಾರೆ ಅವರು ಯುವಕರ ಕೈಗೆ ರಾಜಕಾರಣವನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ದೇಶದ ನಾಯಕರುಗಳನ್ನು ನೋಡಿದರೆ ಭವಿಷ್ಯದ ಒಂದು 7-8 ನಾಯಕರನ್ನು ನಾನು ನಿಮಗೆ ತೋರಿಸ್ತೀನಿ. ಇವರೇ ದೇಶದ ಭವಿಷ್ಯ. ಇವರೇ ದೇಶದಲ್ಲಿ ಉನ್ನತ ಹುದ್ದೆಗಳಿಗೆ ಇರ್ತಾರೆ. ಇವರೇ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಪದವಿಗಳಿಗೆ ಇರ್ತಾರೆ. ಹಾಗಾಗಿ ಈ ದೇಶದ ರಾಜಕೀಯ ಭವಿಷ್ಯ ಇನ್ನು 50+ ಕಡೆಗೆ ಹೋಗಲ್ಲ. ಇನ್ನೇನಿದ್ರು ಬಿಲೋ 50, 50ರ ಒಳಗೆ ಬರುತ್ತೆ, 50ರ ಆಸುಪಾಸಲ್ಲಿರುತ್ತೆ. ಯುವಕರ ಕೈಗೆ ದೇಶದ ರಾಜಕಾರಣ ಹೋಗುತ್ತೆ. ಹಾಗಾದರೆ ಅಂಥ ನಾಯಕರು ಯಾರು? ದೇಶದಲ್ಲಿ ಎದ್ದು ನಿಲ್ತಾ ಇರುವಂಥ ಆ ರೀತಿಯ 50 ಅಥವಾ ಬಿಲೋ 60 ಇರುವಂಥ ನಾಯಕರು. ರಾಜಕೀಯದಲ್ಲಿ ಯೌವನ ಅಂತ ಹೇಳಿದರೆ ಅದು 60, 70. ಆದರೆ ಈಗ ರಾಜಕೀಯದ ಯೌವನ 50ಗೆ ಶಿಫ್ಟ್ ಆಗ್ತಾ ಇದೆ. ರಾಜ್ಯ, ದೇಶ, ದಕ್ಷಿಣ, ಉತ್ತರ ಎಲ್ಲ ಕಡೆಗಳಲ್ಲಿ, ಅಕ್ಕಪಕ್ಕದ ರಾಜ್ಯಗಳಲ್ಲೆಲ್ಲ ಕೂಡ ಯುವಕರದ್ದೇ ಹವ. ಯಾರು ಈ ಯುವಕರು? ಯಾರು ಮುಂದಿನ ರಾಜಕಾರಣದಲ್ಲಿ ದೇಶವನ್ನು ಮುನ್ನಡೆಸುವಂಥವ್ರು ಅಂತ ನೋಡಿದರೆ ಮೊದಲಿಗೆ ಕಾಣುವಂತಹ ಹೆಸರು ಯೋಗಿ ಆದಿತ್ಯನಾಥ್. 50 ಯೋಗಿ ಆದಿತ್ಯನಾಥ್ ದೇಶದ ಮುಂದಿನ ಪ್ರಧಾನಿ ಅಂತಲೇ ಬಿಂಬಿತರಾಗಿದ್ದಾರೆ. ಇವತ್ತು ಯೋಗಿ ಆದಿತ್ಯನಾಥ್ ಬಗ್ಗೆ ಹೆಚ್ಚು ಹೇಳೋದು ಬೇಕಿಲ್ಲ. ದೇಶದ ಅತಿ ದೊಡ್ಡ ರಾಜ್ಯವನ್ನು, 24 ಕೋಟಿಯಷ್ಟು ಜನಸಂಖ್ಯೆ ಇರುವಂಥ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಅಂದರೆ ದೇಶವನ್ನು ಮುನ್ನಡೆಸೋದು ದೊಡ್ಡ ಕಷ್ಟ ಅಲ್ಲ. ಈ ದೇಶಕ್ಕೆ ಅತ್ಯಂತ ಹೆಚ್ಚು ಪ್ರಧಾನಿಗಳು ಹೋಗಿರುವಂಥದ್ದು ಉತ್ತರ ಪ್ರದೇಶದಿಂದಾನೇ. ಸೊ ಉತ್ತರ ಪ್ರದೇಶದಿಂದ ಮತ್ತೊಬ್ಬರು ಪ್ರಧಾನಿ ಆಗ್ತಾರೆ ಅಂದರೆ ಏನೂ ಆಶ್ಚರ್ಯ ಇಲ್ಲ. ದೇಶದ ರಾಜಕೀಯವನ್ನು ನಿರ್ಧರಿಸೋದು ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಗೆದ್ದವರು ದೇಶವನ್ನು ಗೆಲ್ತಾರೆ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗಿದೆ. ಯೋಗಿ ಒಂದು ಎಕ್ಸಾಂಪಲ್ ಅಷ್ಟೇ. ಆದರೆ ಈಗ ಬರ್ತಾ ಇರುವಂಥ ಬೆಂಕಿ ಚೆಂಡುಗಳಿದಾರಲ್ಲ, ನಿಮಗೆ ಒಬ್ಬೊಬ್ಬರನ್ನೇ ತೋರಿಸ್ತಾ ಹೋಗ್ತೀನಿ. ಇತ್ತೀಚೆಗಷ್ಟೇ ಬಂಕಿಪುರದಿಂದ ಗೆದ್ದಿರುವಂಥ ಬೆಂಕಿ ಚೆಂಡು ಜನ್ಸುರಾಜ್ ಪಕ್ಷದ ನಾಯಕ ಪ್ರಶಾಂತ್ ಕಿಶೋರ್ 50 ಜಸ್ಟ್ ಪಾಸ್ ಆಗಿದ್ದಾರೆ. ಯುವಕರು, ರಾಜಕೀಯ ಚಾಣಾಕ್ಷ ನರೇಂದ್ರ ಮೋದಿ, ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ, ಕಾಂಗ್ರೆಸ್ ಇವರೆಲ್ಲರ ಗೆಲುವಿಗೆ ಕಾರಣ ಆಗಿರುವಂಥ ರಾಜಕೀಯ ರಣತಂತ್ರಗಾರ ಬಿಹಾರ್ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಹಾರದ ಮುಖ್ಯಮಂತ್ರಿ ಆಗುವ ಎಲ್ಲ ಸಾಮರ್ಥ್ಯ ಅವರಿಗಿದೆ ಅಂತ ರಾಜಕೀಯ ವಿಶ್ಲೇಷಣೆಗಳು ಹೇಳ್ತವೆ. ಹಾಗೆ ಅವರ ಮಾತುಗಳು, ಅವರ ಲೆಕ್ಕಾಚಾರ, ಒಬ್ಬ ನಾಯಕನನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿ, ಕಾರ್ಯಕರ್ತರನ್ನು ಹುರಿದುಂಬಿಸುವಂಥ ರೀತಿ, ಅದರಲ್ಲೂ ಬಿಹಾರ ಅಂತ ಹೇಳಿದರೆ ರಾಜಕೀಯಕ್ಕೇ ಹೆಸರು ಮಾಡಿದಂಥ ರಾಜ್ಯ ಅದು. ಅಲ್ಲಿ ರಾಜಕಾರಣ ಅಂತ ಹೇಳಿದ್ರೇ ಮನೆ ಮನೆ ಮನಸ್ಸುಗಳಲ್ಲಿರುತ್ತೆ. ಅಂಥ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಗೆಲ್ಲೋದೇನು ಕಷ್ಟ ಅಲ್ಲ. ಈ ಬಾರಿ ಒಂದು ಕ್ಷೇತ್ರವನ್ನು ಗೆಲ್ಲೋಕ್ಕಾಗಿರಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ BJP JDU ಗೆದ್ಕೊಳ್ತು. ಆದರೆ ಸಿಕ್ಕ ಒಂದು ಕ್ಷೇತ್ರವನ್ನು, ಅಂದರೆ 9 ತಿಂಗಳ ನಂತರ ಆದಂಥ ಈ ಉಪಚುನಾವಣೆಯಲ್ಲಾದಂಥ ಒಂದೇ ಒಂದು ಬಂಕಿಪುರ ಕ್ಷೇತ್ರವನ್ನು ಹೆಂಗೆ ಗೆದ್ದುಕೊಂಡ್ರು ಅಂದರೆ BJPಯ 17 ಸಂಸದರು, 27 ಶಾಸಕರು ಬಂದು ಒಂದು ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಳೋಕೆ ನಿಂತರೂ ಕೂಡ ಅವರೆದುರು ಏಕಾಂಗಿಯಾಗಿ ನಿಂತು ಗೆದ್ದಿದ್ದು ಅದು ಪ್ರಶಾಂತ್ ಕಿಶೋರ್ ಅವರ ತಾಕತ್ತು. ಅದು BJPಯ ರಾಷ್ಟ್ರೀಯ ಅಧ್ಯಕ್ಷರು ಬಿಟ್ಟಂಥ ಕ್ಷೇತ್ರ ಅಂದರೆ ಕೇಳಬೇಕಾ? ಇದು ನರೇಂದ್ರ ಮೋದಿ, ಅಮಿತ್ ಶಾಗೆ ಆಗಿರುವಂಥ ಸೋಲು. ಅಂತಹ ಯುವ ನಾಯಕ ರಾಷ್ಟ್ರ ರಾಜಕಾರಣದಲ್ಲೂ ಮಿಂಚುವ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣಕ್ಕಂತೂ ಬಿಹಾರಕ್ಕೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಬಿಹಾರ ವಿಧಾನಸಭೆಯಲ್ಲಿ ಇನ್ನು ಅಬ್ಬರವನ್ನು ನೋಡಬೇಕಷ್ಟೆ. ಮತ್ತೊಬ್ಬ ನಾಯಕ ನಾವು ಹೇಳೋದೇ ಬೇಕಾಗಿಲ್ಲ, ಅವರಿಂದಾನೇ ಇಷ್ಟೆಲ್ಲ ಒಂದು ಹವಾ ಕ್ರಿಯೇಟ್ ಆಗಿದ್ದು ತಮಿಳುನಾಡಿನ CM ವಿಜಯ್ ಬಂದಾಗ ಯಾರು ತಾನೇ 100 ಸೀಟ್ ಹತ್ತತ್ರ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರು. 100 ದಾಟ್ತಾರೆ. ಯಾರಿಗೆ ಗೊತ್ತಿತ್ತು? ಯಾರಿಗೂ 100 ಸೀಟ್ ಗೆಲ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. 10, 20 ಗೆಲ್ಲೋದು ಹೆಚ್ಚು ಅಂತ ಅಂದ್ಕೊಂಡಿದ್ರು. ಆದರೆ ವಿಜಯ್ ಅವರೆಲ್ಲ ಆ ಒಂದು ಸಾಮರ್ಥ್ಯ ಇತ್ತು, ಆ ಒಂದು ನಂಬಿಕೆ ಇತ್ತು. ಜನಸೇವೆನ ನಾನು ಉಸಿರು ಮಾಡ್ಕೋಬೇಕು, ಜನಸೇವೆ ನನ್ನ ಉಸಿರಾಗಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಭಾಳ ಹಿಂದಿಂದ ಶುರು ಮಾಡಿದರು. ಜೊತೆಗೆ ಯುವಕರ ಬೆಂಬಲ ಅವರಿಗಿತ್ತು. ಯಾವ ಯೋಗಿ ಆದಿತ್ಯನಾಥ್, ಯಾವ ನರೇಂದ್ರ ಮೋದಿ, ಯಾವ ಯೋಗಿ ನರೇಂದ್ರ ಮೋದಿ, ಜನ್ಸುರಾಜ್ ಪಕ್ಷದ ಈಗ ಹೇಳಿದಂಥ ನಾವು ಪ್ರಶಾಂತ್ ಕಿಶೋರ್, ಇವರೆಲ್ಲರಿಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲವಾಗಿ ನಿಲ್ತಾ ಇರೋದು ಯುವಕರು. ಅದೇ ಯುವಕರು ಬೆಂಬಲವಾಗಿ ನಿಂತಿದ್ದು ತಮಿಳುನಾಡಿನ ಯುವಕರು CM ವಿಜಯ್ ಅವರಿಗೆ. ಸಿನಿಮಾ ಅಭಿಮಾನಿಗಳು ಅಂತ ಮಾತ್ರ ಅಲ್ಲ, ಈ ಭ್ರಷ್ಟಾಚಾರ, ಈ ಜಡತ್ವ ಹಿಡಿದಿರುವಂಥ ಆಡಳಿತವನ್ನು ನೋಡಿದ್ದಂತಹ ಜನರಿಗೆ ಏನೋ ಹೊಸತನ ಬೇಕು. ಒಂಥರ ಸಿನಿಮಾಗಳಲ್ಲಿ ಹೇಳಿದಂಥ ಡೈಲಾಗ್ಗಳು, ಆ ಫೋರ್ಸು, ಆ ಸ್ಟೈಲು ರಾಜಕೀಯಕ್ಕೂ ಬಂದರೆ, ಆಡಳಿತದ ಶೈಲಿಯಲ್ಲೂ ಬಂದರೆ
ಅಟ್ಲೀಸ್ಟ್ ತಮಿಳುನಾಡು ಇನ್ನೊಂದಷ್ಟು ಅಭಿವೃದ್ಧಿ ಆಗಬಹುದು ಅನ್ನುವಂಥ ನಂಬಿಕೆಯಿಂದ ಅವ್ರನ್ನ ಆರಿಸಿದ್ದಾರೆ. ಅದರ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ. ಸೊ ಯುವಕರ ವಿಚಾರದಲ್ಲಿ ಜನ ತೋರಿಸ್ತಾ ಇರುವಂಥ ನಂಬಿಕೆಗೆ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಮತ್ತೊಬ್ಬ ನಾಯಕನ ಹೆಸರನ್ನು ಹೇಳಬೇಕು, DCM ಆಗಿರುವಂಥ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶ್ ರಾಜಕಾರಣದಲ್ಲಿ ಮೊದಲ ಬಾರಿ ಚುನಾವಣೆಯನ್ನು ಗೆದ್ಕೊಳ್ಳೋಕ್ಕಾಗಲಿಲ್ಲ. ಎರಡನೇ ಬಾರಿ ಚುನಾವಣೆಯಲ್ಲಿ 22 ಕ್ಷೇತ್ರಗಳಲ್ಲಿ 22 ಗೆದ್ದುಕೊಂಡ್ರು. ಪೀಠಾಪುರಂನಿಂದ ಪವನ್ ಕಲ್ಯಾಣ್ ಗೆದ್ದರೆ ಅವರು BJP TDP ಜೊತೆ ಮೈತ್ರಿ ಮಾಡಿಕೊಂಡು ಪಡ್ಕೊಂಡಿದ್ದಂಥ ಅಷ್ಟೂ ಕ್ಷೇತ್ರಗಳನ್ನು ಗೆದ್ಕೊಂಡ್ಬಿಟ್ರು. ಮ್ಯಾಜಿಕ್ ಥರ ಆಗೋಯ್ತು. ಅಂದರೆ ಕೊಟ್ಟ ಅಷ್ಟು ಕ್ಷೇತ್ರಗಳನ್ನು ಗೆಲ್ಲೋದು ಅಂದರೆ 100ಗೆ 100% ಔಟ್ ಆಫ್ ಔಟ್ ರಿಸಲ್ಟನ್ನು ಕೊಟ್ಟಂಥ ಪವನ್ ಕಲ್ಯಾಣ್ ಅನ್ಡೌಟೆಡ್ಲಿ DCM ಆಗ್ತಾರೆ ಅಂತ ಗೊತ್ತಿತ್ತು. ಅರ್ಹವಾಗಿಯೇ DCM ಆದರು. ಅವರಿಗೆ ಮುಂದಿನ ದಿನಗಳಲ್ಲಿ CM ಆಗುವಂಥ ಒಂದು ಸಾಧ್ಯತೆ ಎಲ್ಲ ಕೂಡ ಇದೆ ಆಂಧ್ರ ಪ್ರದೇಶ್. ಹಾಗೆಯೇ ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಅವರೊಬ್ಬ ಅಂದರೆ ಒಂಥರ ಹಿಂದುತ್ವವಾದಿ ಥರ ಗುರುತಿಸ್ಕೊಳ್ತಾ ಇದ್ದಾರೆ. ಭವಿಷ್ಯ ಇದೆ ಅವರಿಗೆ ಅಂತ ಹೇಳ್ತಾ ಇದೆ ರಾಜಕೀಯ ವಲಯ. ಹಾಗಾಗಿ ಸೌತ್ನಿಂದ ಪವನ್ ಕಲ್ಯಾಣ್ ನೋಡಿದರೆ ಮತ್ತೊಬ್ಬ ಲೀಡರ್ ಅಣ್ಣಾಮಲೈ ಕೂಡ 50 ದಾಟಿರೋದಂತಹ ನಾಯಕ, ಇನ್ನೂ ಕೂಡ 40+ ಇರುವಂಥವ್ರು. ಅಣ್ಣಾಮಲೈಗೊಂದು ಅದ್ಭುತ ಭವಿಷ್ಯ ಇದೆ. ಅವರ ಆ ಹೊಸ ಲೀಡರ್ ಅನ್ನುವಂಥ ಕಾನ್ಸೆಪ್ಟು ಅದಕ್ಕೆ ಈಗಾಗಲೇ ದೊಡ್ಡ ಮಟ್ಟಿಗಿನ ಬೆಂಬಲ ವ್ಯಕ್ತ ಆಗಿದೆ. ಅಣ್ಣಾಮಲೈ ಯಾವಾಗ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾತ್ರೆಯನ್ನು ಮಾಡಿದ್ರೋ ಆಗಲೇ BJPಯ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋಕ್ಕೆ ಶುರುವಾಗಿದ್ದು. ಅಣ್ಣಾಮಲೈ ನಾಯಕತ್ವದಿಂದಾನೇ ತಮಿಳುನಾಡಿನಲ್ಲಿ BJPಗೆ ಕೇಡರ್ ಬಿಲ್ಡ್ ಆಗೋದಕ್ಕೆ ಶುರುವಾಗಿದ್ದು, ತಳಮಟ್ಟದಲ್ಲಿ ಕಾರ್ಯಕರ್ತರು ಹುಟ್ಕೊಂಡಿದ್ದು. ಅಣ್ಣಾಮಲೈ ಈಗ ತಮಿಳುನಾಡಿಗೆ ಹೊಸ ಭರವಸೆ ರೀತಿ ಕಾಣಿಸ್ತಾ ಇದ್ದಾರೆ. ಹೇಗೆ CM ವಿಜಯ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಜನ ನೋಡಿದ್ರು, ಅವರೇನಾದರೂ ಫೇಲ್ ಆಗಿದ್ದಾದರೆ ಅಣ್ಣಾಮಲೈ ಅಂತ ನಾಯಕರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ ಜನ. ಯಾಕಂದರೆ ಅವರಲ್ಲಿ ಆ ಭರವಸೆಯನ್ನು ಕಂಡಿದ್ದಾರೆ. ಅಂದರೆ ವೋಟಿಂಗ್ ಪರ್ಸೆಂಟೇಜ್, ವೋಟ್ ಶೇರ್ ಜಾಸ್ತಿ ಆಗಿದೆ. ವಿಧಾನಸಭಾ ಚುನಾವಣೆಯಿಂದ ಲೋಕಸಭೆಗೆ 2022ರಿಂದ 2021ರಿಂದ 2024 ವಿಧಾನಸಭಾ ಚುನಾವಣೆ ಟು ಲೋಕಸಭಾ ವೇಳೆಗೆ BJPಯ ವೋಟ್ ಶೇರ್ 18ರವರೆಗೂ ತಲುಪಿತ್ತು. ಅಂದರೆ ಯೋಚನೆ ಮಾಡಿ, ತಮಿಳುನಾಡಿನಲ್ಲಿ BJPಗೆ ಓಟೆ ಇಲ್ಲ ಅಂತ ಹೇಳ್ತಾ ಇದ್ದವರು 1, 2, 3, 4 ಯಾವುದೋ ಕನ್ಯಾಕುಮಾರಿನೋ ಅಥವಾ ಇನ್ಯಾವುದೋ ಕೊಯಮತ್ತೂರು ಸ್ವಲ್ಪ ಕೆಲವು ವೋಟ್ ಸಿಗುತ್ತೆ ಅಂದ್ಕೊಳ್ತಾ ಇದ್ದವ್ರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದು ಅಣ್ಣಾಮಲೈ ಅವರ ಆ ಪಾದಯಾತ್ರೆ. ಅದರಿಂದ ಬಂದಂಥ ರಿಸಲ್ಟ್. ಆದರೆ BJP ಕಳ್ಕೊಳ್ತು. ಅದೇ ಅಣ್ಣಾಮಲೈ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತು. AIDMK ಮಾತು ಕೇಳ್ಕೊಂಡು ನಯನಾರ್ ನಾಗೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ತು. ಅಲ್ಲಿ ಹೊಡ್ತಾ ತಿಂತು. ಅದೇ ಯುವ ನಾಯಕ ವಿಜಯ್ ಗೆದ್ಕೊಂಡ್ರು. ನೋಡಿ, ಎಲ್ಲಿ ಹೋದರೂ ಕೂಡ ಯುವ ನಾಯಕರು ಗೆಲ್ತಾ ಇದ್ದಾರೆ. ನೀವು ಕರ್ನಾಟಕಕ್ಕೆ ಬಂದರೂ ಕೂಡ BJPಯ ಯುವ ಘಟಕದ ಅಂದರೆ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ತೇಜಸ್ವಿ ಸೂರ್ಯ ಎಷ್ಟು ಇಫೆಕ್ಟಿವ್ ಆಗಿ ಮಾತಾಡ್ತಾರೆ. ಲೋಕಸಭೆಯಲ್ಲಿ ಎಲ್ಲರನ್ನೂ ಸೈಲೆಂಟ್ ಮಾಡ್ತಾರೆ, ವಿರೋಧ ಪಕ್ಷದ ಮುಂದೆ ಅಬ್ಬರಿಸ್ತಾರೆ. ಒಳ್ಳೆಯ ಮಾತುಗಾರ, ಒಳ್ಳೆಯ ಆ್ಯಕ್ಟಿವಿಸ್ಟ್ ಆಗಿ ಕೂಡ ಅಂದರೆ ಕಾರ್ಯತಂತ್ರಗಳಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಪಾಲ್ಗೊಳ್ತಾ ಇದ್ದಾರೆ. ಭವಿಷ್ಯದಲ್ಲಿ ಇನ್ನೂ ಕೂಡ 35-36 ವರ್ಷ ಭವಿಷ್ಯದಲ್ಲಿ ಮುಖ್ಯಮಂತ್ರಿಯೋ ಅಥವಾ ಪ್ರಧಾನಮಂತ್ರಿ ಆಗುವಂಥ ಎಲ್ಲ ಸಾಮರ್ಥ್ಯ ಇರುವಂಥ ನಾಯಕ ತೇಜಸ್ವಿ ಸೂರ್ಯ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ. ಇಷ್ಟಲ್ಲ, ಕರ್ನಾಟಕದ ಲೆಕ್ಕದಲ್ಲಿ ನೋಡೋದಾದರೆ ಯುವ ನಾಯಕರ ದಂಡೆ ಸೃಷ್ಟಿಯಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಶರತ್ ಬಚ್ಚೇಗೌಡ ಥರದವರಿದ್ದಾರೆ, BJPಯಲ್ಲಿ ಪ್ರತಾಪ್ ಸಿಂಹ ಥರದವರಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಹೋದರೂ ಕೂಡ ಯುವ ನಾಯಕರು ಈಗ 50+ ಇರೋರು, ಮೊದಲೆಲ್ಲ 70-60+ ಇರೋರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಅವಕಾಶಗಳು ಸಿಗ್ತಾ ಇತ್ತು. ಅನುಭವ ಬೇಕು ರಾಜಕೀಯಕ್ಕೆ ಅಂತಿತ್ತು. ಈಗ ಅನುಭವ ಅಲ್ಲ, ಈಗ ರಾಜಕೀಯಕ್ಕೆ ಬೇಕಿರುವಂಥದ್ದು ಹೊಸ ದಿಕ್ಕಿಗೆ ಕರ್ಕೊಂಡು ಹೋಗುವಂಥ ಆಲೋಚನೆಗಳು. ಸೊ ಅದನ್ನು ಮಾಡುವಂಥ ಯುವ ನಾಯಕರು ಹೆಚ್ಚಾಗ್ತಾ ಇದ್ದಾರೆ. ಯಾವುದೇ ರಾಜ್ಯಗಳಲ್ಲಿ ನೋಡಿ ಬಹಳ ಯುವ ನಾಯಕರುಗಳಿಗೆ ಪ್ರಾಶಸ್ತ್ಯ ಸಿಗ್ತಾ ಇದೆ. BJP ರಾಷ್ಟ್ರೀಯ ಅಧ್ಯಕ್ಷರನ್ನ ನಿತಿನ್ ನಬೀನ್ ಅವರನ್ನು ಮಾಡಿದ್ದೂ ಕೂಡ ಅದೇ ಕಾರಣಕ್ಕೆ. ಅದಾದಮೇಲೆ ನಾವು ನೋಡ್ತಾ ಇದ್ದೀವಿ ಜೆನ್ಝಿಗಳ ಕ್ರಾಂತಿ ಯಾವ ರೀತಿ ಆಗ್ತಾ ಇದೆ ಅಂತ. ಇವತ್ತಿನ ಜೆನ್ಝಿ ವೋಟರ್ಸ್ ಏನಿದ್ದಾರೆ, ಇದೇ ಅತ್ಯಂತ ದೊಡ್ಡ ವೋಟಿಂಗ್ ಕೆಟಗರಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆಗ ಯುವಕರನ್ನೇ ನೋಡಿ ವೋಟ್ ಹಾಕ್ತಾರೆ, ಯುವಕರಿಗೆ ಬೆಂಬಲ ಕೊಡ್ತಾರೆ, ಹಿರಿಯರನ್ನ ಸೈಡಿಗಿರಿಸ್ತಾರೆ. ಹಾಗಾಗಿನೇ BJP ಯುವಕರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡಿದ್ದು. ಹಾಗೆಯೇ ಬೇರೆ ಬೇರೆ ರಾಜ್ಯಗಳಲ್ಲಿ, ತಮಿಳುನಾಡಿನಲ್ಲಿ ವಿಜಯ್, ಅಣ್ಣಾಮಲೈ, ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಥರದವರು, ಬಿಹಾರದಲ್ಲಿ ಜನ್ಸುರಾಜ್ನ ಪ್ರಶಾಂತ್ ಕಿಶೋರ್ ಥರದವರು. ಹೀಗೆ ನೀವು ಯಾವ ರಾಜ್ಯಗಳನ್ನೇ ನೋಡಿ ಅಲ್ಲೆಲ್ಲ ಕೂಡ ಯುವಕರ ಹವಾ ಜೋರಾಗ್ತಾ ಇದೆ. ಬರುವ ದಿನಗಳ ರಾಜಕೀಯ ಭವಿಷ್ಯ ಯುವಕರ ಕೈಯಲ್ಲಿರುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ ಆಗ್ತಾ ಇದೆ. ಇದು ನಮಗನ್ಸಿದ್ದು. ಸೊ ನಮ್ಮ ಅಂದಾಜು
ನಿಮಗೆ ಯಾರು ದೇಶದ ಭವಿಷ್ಯಕ್ಕೆ ಉತ್ತಮ ಪ್ರಧಾನಿ ಅನ್ನಿಸ್ತಾರೆ? ಯುವ ನಾಯಕ ಯಾರು ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು? ಯಾವ ನಾಯಕರು ನಮ್ಮ ರಾಜ್ಯದಲ್ಲಿ ಮುಂದಿನ ಅವಧಿಯಲ್ಲಿ ಗೆದ್ದು ಬರಬೇಕು? ಯಾವ ಯುವಕರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಗಬೇಕು ಅಂತ ನೀವು ಹೇಳ್ತೀರಾ? ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ಸುದ್ದಿಗಳು, ವಿಚಾರ, ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.